ಗದಗ ಜಿಲ್ಲೆಯಲ್ಲಿ ಮಳೆ ಅವಾಂತರ ನಾಗಾವಿ ಗ್ರಾಮದಲ್ಲಿ ಬೃಹತ್ ಮರ ಧರೆಗುರುಳಿದೆ. ಕಾರು ಸೇರಿದಂತೆ ಹಲವು ವಾಹನಗಳು ಜಖಮಾಗಿವೆ. ಗದಗ ಬೆಟಗೇರಿಯಲ್ಲಿ ಭಾರಿ ಆತಂಕ ನೆಲಕ್ಕುರುಳಿರುವಂಥದ್ದು. ವಿದ್ಯುತ್ ಕಂಬ, ಮರಗಳು, ಸಾಕಷ್ಟು ಕಡೆ ಇದೇ ರೀತಿಯಾದಂಥ ಪರಿಸ್ಥಿತಿ. ನಮಗೆ ಕಾಣಿಸುವಂಥ ದೃಶ್ಯಾವಳಿಗಳನ್ನು ತೋರಿಸುವಂಥದ್ರಲ್ಲಿ ಆ ರೀತಿಯ ಎಕ್ಸಾಂಪಲ್ ಅದು. ಆಲ್ಮೋಸ್ಟ್ 22 ಜಿಲ್ಲೆ ಅಂತ ಹೇಳ್ತಾ ಇದ್ವಲ್ಲ, ಹಲವು ಕಡೆ ಧಾರಾಕಾರ ಮಳೆ ಸುರಿತಾನೆ ಇದೆ. ಅದು ಬರೀ ಮಳೆ ಸುರಿದಿದ್ರೆ ಒಂಥರ 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬರ್ತಾ ಇರುವಂಥದ್ದು ಗಾಳಿ ಮಳೆ ಅದು. ಸೊ ಹೀಗಾಗಿನೇ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತಿರೋದು. ವಿದ್ಯುತ್ ಕಡಿತ ಆಗ್ತಾ ಇದೆ. ಕತ್ತಲಲ್ಲೇ ರಾತ್ರಿಯನ್ನ ಕಳೀತಾ ಇದ್ದಾರೆ ಜನರು. ಮನೆ ಕುಸಿದು ವೃದ್ಧ ದಂಪತಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಗದಗ ಮುಂಡರಗಿ ರಸ್ತೆಯಲ್ಲಿರುವಂಥ ಅವರ ಒಂದು ಮನೆ ಕುಸಿದೋಗಿದೆ. ಕಳೆದ 6 ವರ್ಷಗಳಿಂದ ಶೆಡ್ನಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಗಾಳಿ ಮಳೆಗೆ ಹಾಳಾಗೋಗಿದೆ. ನಿನ್ನೆ ಸುರಿದಂಥ ಗಾಳಿ ಸಹಿತ ಮಳೆಗೆ ಕೊಚ್ಕೊಂಡು ಹೋಗಿರುವಂಥದ್ದು ತಗಡುಗಳು. ಶೆಡ್ನಲ್ಲಿದ್ದಂಥ ದವಸ ಧಾನ್ಯಗಳು ಹಾನಿಯಾಗಿದೆ. ಸಂಕಷ್ಟದಲ್ಲಿದ್ದಾರೆ ದಂಪತಿ. ಯಾರಾದರೂ ಅಲ್ಲಿನ ಜನಪ್ರತಿನಿಧಿ ಬದುಕಿದ್ದರೆ, ಅವ್ರ ಪಾಲಿಗೆ ಏನಾದರೂ ಬದುಕಿದ್ದರೆ ನೋಡಿ, ಅಧಿಕಾರಿಗಳು ಬದುಕಿದ್ದರೆ ನೋಡಿ, ಆ ಸಮಸ್ಯೆನ ಬಗೆಹರಿಸಿ ಹೋಗಿ. ಪಾಪ ವೃದ್ಧ ದಂಪತಿ, ವಯಸ್ಸಾದಂಥವ್ರು ಶೆಡ್ನಲ್ಲಿ ಜೀವನ ಮಾಡ್ತಾ ಇದ್ರು. ವಸತಿ ಇಲ್ಲ ಅವರಿಗೆ. ಆಶ್ರಯ ಮನೆ ಲಕ್ಷಾಂತರ ಆಶ್ರಯ ಮನೆಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಿರಲ್ಲ, ಕೊಡಬೇಕಾದವ್ರಿಗೆ ಕೊಡಿ ಮೊದಲು. ಬರೀ ನಿಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ, ಅಂಥವ್ರಿಗೆ ಇಂಥವ್ರಿಗೆ ಕಮಿಷನ್ ಕೊಟ್ಟಂಥವ್ರಿಗೆ ಹಂಚೋದಲ್ಲ. ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಿಸಿ. ತಗಡಲ್ಲಿ ಇನ್ನೂ ಕೂಡ ಲಕ್ಷಾಂತರ ಜನ ಜೀವನ ಮಾಡ್ತಾ ಇದ್ದಾರೆ, ತಗಡಿನ ಶೆಡ್ಗಳಲ್ಲಿ. ಮಳೆ ಬಂದು ಹೇಗೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನುವಂಥದ್ದು ಗಮನಿಸ್ತಾ ಇದ್ದೀರಾ. ಇದು 1-2 ಕಡೆ ಪರಿಸ್ಥಿತಿ ಅಲ್ಲ, ಆಲ್ಮೋಸ್ಟ್ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಬಂದಿರುವಂಥ ದೃಶ್ಯಾವಳಿಗಳು ನಿಮ್ಗೆ ತೋರಿಸ್ತಾರೆ ನೋಡಿ. ಪಾಪ ಅಲ್ಲಿ ವೃದ್ಧ ದಂಪತಿ, ಅವರಿಬ್ಬರು ತಗಡಿನ ಶೆಡ್ನಲ್ಲಿ ಜೀವನ ಮಾಡ್ತಾ ಇದ್ರು. ಈಗೆಲ್ಲ ಕಿತ್ಕೊಂಡು ಹೋಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಸಂತ್ರಸ್ತರು. ಏನು ಹೇಳಿದ್ದಾರೆ ಕೇಳೋಣ. ಮಳೆಗಾಳಿ ಬಂತು ರೀ ಸರ್. ನಾವು ಮಳೆಗಾಳಿ ಬರತ್ಲಿ ಇಲ್ಲೇ ನಿಂತಿದ್ದವ್ರೇನ, ಮಳೆ ಜೋರು ಬಂದಿಂದ ಹೊರಕ್ಕೆ ಹೋಯ್ರಿ. ಜೋರು ಬಂದಿಂದ ನಮ್ಮ ಮಗಳು ಮಾತಾಡ್ಸೋಕಲ್ರಿ, ಊರಿಗೆ ಹೊಂಟಂತಕಿ ಓ ಮಳೆ ತಗಡು ಬೆಳಕತ್ತೀವಿ ಹೊರಗೆ ಕೊಡೋಂಬ ಅನ್ನೋದು ನಾವು ಹೋದ್ವಿ ರೀ ಅಷ್ಟಲ್ಲ ಅಂತೇಳಿ. ಹ್ಞೂ ರೀ, ಅಷ್ಟಲ್ಲದ್ರೆ ಏನೈತೆ ರೀ ಇವತ್ತು ನಮ್ಮ ಜಲ್ಮನ ನೋಡ್ರಿ. ನಾವು 6 ವರ್ಷ ಆತು ರೀ ಬಂದು ಸರ್. ಇಲ್ಲೇ ಪ್ಲಾಟಿನ ಜಗತ್ತು ಸ್ವಚ್ಛ ಮಾಡಕತ್ತೀವಿ ರೀ. ಇಲ್ಲಿ 6 ವರ್ಷ ಆತು ರೀ. ತಗಡು ಕೀಳದ್ರಾಗ ಯಾರು ತಗಡು ಕೀಳದ್ರಾಗ ಹೊರಗೆ ಹೋದ್ರಿ. ನಾವು ಈ ಪ್ಲಾಟಿಂಗ್ ಕೆಲಸ ಮಾಡ್ತೀವಿ ರೀ, ಗಿಡ ಗಂಟೆ. ಹ್ಞೂ ರೀ, ಪಗಾರ ಕೊಡ್ತಾರೆ ರೀ, ಇನ್ನೂ ಒಟ್ಟು ಕೊಟ್ಟಿಲ್ಲ ರೀ. ಬಿದ್ದದಕ್ಕೆ ಏನು ಮಾಡ್ಯಾರ ರೀ, ಏನು ಕೊಟ್ಟೇ ಅಲ್ರಿ. ಇಲ್ರಿ, ನಾವು ಮಾಡ್ಕೊಂತಾರೆ ರೀ. ನಾವೇನು ಕೊಟ್ಟು ಮಾಡ್ಬೇಕು ರೀ, ನಾವೇನು ಕೊಟ್ಟು ಮಾಡ್ಕೋಬೇಕು ರೀ. ನಾವು ಹುಬ್ಬಳ್ಳಿಯಲ್ಲಿ ಗುಡುಗು ಸಿಡಿಲು ಸಹಿತ ಭಾರಿ ಮಳೆ. ರಸ್ತೆ ಮೇಲೆ ಉರುಳಿ ಬಿದ್ದಿರುವಂಥದ್ದು ಬೃಹತ್ ಮರ. ಆತಂಕ ಸೃಷ್ಟಿಯಾಗಿತ್ತು. ರಸ್ತೆ ಮಧ್ಯೆ ಮರ ಬಿದ್ದಿದ್ರಿಂದ ಸಂಚಾರ ಅಸ್ತವ್ಯಸ್ತ ಆಗಿತ್ತು. ರಸ್ತೆ ಮಧ್ಯೆ ಮರ ಬಿದ್ದಿದ್ದಂಥ ಹಿನ್ನೆಲೆಯಲ್ಲಿ ಯಾದಗಿರಿಯಲ್ಲಿ ಸುರಿದಂಥ ಬಿರುಗಾಳಿ ಸಹಿತ ಮಳೆ. ಕೆಂಬಾವಿ ಪಟ್ಟಣದ ಶಾದಿ ಮಹಲ್ನ ಮೇಲ್ಛಾವಣಿ ಕುಸಿತ ಆಗಿದೆ. ಕೆಂಬಾವಿ ಪಟ್ಟಣದಲ್ಲಿ 6 ವಿದ್ಯುತ್ ಕಂಬಗಳು ನೆಲಸಮ ಆಗಿದೆ. ನಾನು ಹೇಳ್ತಾ ಇದ್ನಲ್ಲ ಅವಾಗಲೇ, ಇದು ಬರೀ ಒಂದು ಗ್ರಾಮನೋ ಒಂದು ನಗರದ ಪರಿಸ್ಥಿತಿ ಅಲ್ಲ. ಹಲವು ಜಿಲ್ಲೆಗಳ, ಹಲವು ನಗರಗಳ, ಸಾವಿರಾರು ಹಳ್ಳಿಗಳ ಪರಿಸ್ಥಿತಿ ಇದು. ಹಿಂಗೆ ಮಳೆ ಬರ್ತಾ ಇದೆ, ಗಾಳಿ ಮಳೆ. ಅದು ನೋಡಿ ಎಂತೆಂಥ ದೊಡ್ಡ ದೊಡ್ಡ ಮರಗಳು, ಲೈಟ್ ಕಂಬಗಳೆಲ್ಲ ಉರುಳಿ ಬಿದ್ದಿದ್ದಾವೆ ಅಂತ. ಹುಬ್ಬಳ್ಳಿಯ ಪರಿಸ್ಥಿತಿ ಇದು. ಹುಬ್ಬಳ್ಳಿಲೂ ಕೂಡ ಅಷ್ಟೇ, ಸಣ್ಣದಾಗಿ ಮಳೆ ಬಂದ್ರೇ ತಡ್ಕೊಳ್ಳಲ್ಲ ಅಲ್ಲಿ. ಇನ್ನು ಜೋರಾಗಿ ಬಂದ್ರಂತೂ ಮುಗ್ದೇ ಹೋಯ್ತು ಕತೆ. ಪ್ರವಾಹದ ಪರಿಸ್ಥಿತಿ ಅಲ್ಲಿ ನೋಡಿ. ಅಲ್ಲಿ ಬೈಕೆಲ್ಲ ಬಿದ್ದೋಗಿದೆ, ಕೆಲವೊಂದು ಕೊಚ್ಕೊಂಡು ಹೋಗಿದ್ದಾವೆ. ನೀರು ಒಂದೊಂದು ಅಡಿ ನಿಂತ್ಕೊಂಡಿದೆ. ಅಲ್ಲಿ ಮಳೆ ಸುರಿತಾನೇ ಇದೆ. ಸಮಸ್ಯೆ ಕೇಳೋರು ಯಾರು? ಯಾವನೂ ಇಲ್ಲ. ಯಾರು ಬದುಕಿಲ್ಲ ಅಲ್ಲಿ, ಅಧಿಕಾರಿಗಳು, ಜನಪ್ರತಿನಿಧಿಗಳು. ಸೊ ಹಾಗಾಗಿ ಹಂಗೆ ಹೇಳ್ಬೇಕಾಗುತ್ತೆ. ಅಲ್ಲಿನ ಸ್ಥಳೀಯರ ಶಾಪ ಅದು. ಅವರು ಆಗ್ತಾ ಇರುವಂಥ ಇಡೀ ಶಾಪ. ಅವ್ರ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಇನ್ನು ಹಾವೇರಿಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಕುಡಪಲ್ಲಿ ಬಂಡಸಂಗಾಪುರ ಗ್ರಾಮದಲ್ಲಿ ಅಡಿಕೆ ಮತ್ತು ತೆಂಗಿನ ಮರಗಳು ನೆಲಕ್ಕುರುಳಿದೆ. ಗಾಳಿ ರಭಸಕ್ಕೆ ಹುಲಿಕಟ್ಟಿ ಗ್ರಾಮದ ನಂದೀಶ್ ಎಂಬುವರಿಗೆ ಸೇರಿದಂಥ ಕೋಳಿ ಫಾರಂನ ಮೇಲ್ಛಾವಣಿ ಹಾರೋಗಿದೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ಗುಡುಗು ಸಹಿತ ಭಾರಿ ಮಳೆ ಆಗ್ತಾ ಇದೆ.
ಹಳಿಯಾಳದಲ್ಲಿ ಸಿಡಿಲು ಬಡಿದು 3 ಜಾನುವಾರು ಮೃತಪಟ್ಟಿದೆ. ರೋಮನ್ ಬಾವಟಿಸ್ ಎಂಬುವರಿಗೆ ಸೇರಿದಂಥ ಜಾನುವಾರು ಸಾವನ್ನಪ್ಪಿರುವಂಥದ್ದು. ಭಾರೀ ಗಾಳಿಗೆ ಮಂಗಳವಾಡ ಪ್ರೌಢಶಾಲೆ ಮೇಲ್ಛಾವಣಿ ಹಾನಿಯಾಗಿದೆ. ಮಳೆ ಅಬ್ಬರಕ್ಕೆ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದ್ದು ಹಾನಿಗೊಳಗಾದಂಥ ಕುಟುಂಬಕ್ಕೆ ಪರಿಹಾರವನ್ನು ನೀಡಲಿಕ್ಕೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಕೊಪ್ಪಳ ಜಿಲ್ಲೆ ಕುಷ್ಟಗಿಯಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿತ್ತು. ಕುಷ್ಟಗಿಯಲ್ಲಿ ನೆಲಕ್ಕುರುಳಿದ್ವು ಬೃಹತ್ ಮರಗಳು. ಸುಮಾರು ಅರ್ಧ ಗಂಟೆ ಸುರಿದಂಥ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿತ್ತು. ಜೆಸಿಬಿಗಳ ಮೂಲಕ ಮರಗಳನ್ನು ತೆರವು ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದಲ್ಲಿ ನಿನ್ನೆ ರಾತ್ರಿ ಸುರಿದಂತ ಭಾರಿ ಮಳೆಗೆ ಹಲವು ಅವಾಂತರಗಳಾಗಿವೆ. ನಗರದ ಬಿಎಚ್ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಹಿನ್ನೆಲೆಯಲ್ಲಿ ಮಳೆ ನೀರು ಸರಾಗವಾಗಿ ಹರಿದು ಹೋಗ್ಲಿಕ್ಕೆ ಜಾಗನೇ ಇಲ್ಲದೆ ಎಕ್ಸ್ ಸರ್ಕಲ್ ಸಮೀಪದಲ್ಲಿರುವಂತ ಲಕ್ಷ್ಮೀ ವೆಂಕಟೇಶ್ವರ ಕಿರಾಣಿ ಅಂಗಡಿಯ ಒಳಗಡೆ ನೀರು ನುಗ್ಗಿದೆ. ಅಂಗಡಿಯಲ್ಲಿದ್ದಂತ ಬೇಳೆಕಾಳು, ಸಕ್ಕರೆ, ಅಕ್ಕಿ ಮೂಟೆಗಳು ಸೇರಿದಂತೆ ಸುಮಾರು 2 ರಿಂದ 3 ಲಕ್ಷ ರೂಪಾಯಿ ಮೌಲ್ಯದ ದಿನಸಿ ಸಾಮಗ್ರಿಗಳು ಸಂಪೂರ್ಣವಾಗಿ ನಾಶ ಆಗಿದೆ. ಇತ್ತ ಹಾವೇರಿಯ ಸವಣೂರು ಭಾಗದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ವೀಳ್ಯದೆಲೆ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಸಲೀಂ ಎನ್ನುವರು ತಮ್ಮ ಜಮೀನಿನಲ್ಲಿ ಬೆಳೆದಿದ್ದಂಥ ಬೆಳೆ ಹಾನಿಯಾಗಿದ್ದು ರೈತ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂಥ ಪರಿಸ್ಥಿತಿ ಇದೆ ಅಲ್ಲಿ.